ಸ್ನೇಹ, ಇವತ್ತೇನ್ ವಿಶೇಷ? 30 ಡಿಸೆಂಬರ್ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯ ದಿನ ನಾನು ನಿಂಗೆ ಇವತ್ತೊಂದು ಕತೆನ ಹೇಳ್ತಾ ಇದ್ದೀನಿ. ಏನ್ ಗೊತ್ತಾ? ಅಂಬರೀಷ ಅಂತ ಒಬ್ಬ ರಾಜ ಇರ್ತಾನೆ. ಇವನು ಇಕ್ಷ್ವಾಕು ಅಂತ ಒಂದು ವಂಶಕ್ಕೆ ಸೇರಿದವನಾಗಿರ್ತಾನೆ. ಅಯೋಧ್ಯೆಯನ್ನ ಆಳ್ತಾ ಇರ್ತಾನೆ. ಇವನು ವಿಷ್ಣುವಿನ ಅಪಾರವಾದ ಭಕ್ತನಾಗಿರ್ತಾನೆ. ಇವನ ಭಕ್ತಿಗೆ ಮೆಚ್ಚಿದಂತ ಶ್ರೀ ವಿಷ್ಣುನೇ ಇವನ್ಗೆ ಸುದರ್ಶನ ಚಕ್ರವನ್ನ ಇವನ್ನ ಕಾಯಿಲಿ ಅಂತ ಕೊಟ್ಟಿರ್ತಾರೆ. ಪ್ರತಿ ಏಕಾದಶಿಗೂ ಇವನು ಮಿಸ್ ಮಾಡದೆ ಉಪವಾಸವನ್ನ ಮಾಡ್ತಾ ಇರ್ತಾನೆ. ಹಾಗೆ ಮರುದಿನ ಅಂದ್ರೆ ದ್ವಾದಶಿಯ ದಿನ ಇವನು ತನ್ನ ಉಪವಾಸವನ್ನ ಸೂರ್ಯೋದಯ ಆಗಿದ ಕೂಡ್ಲೆ ಬ್ರೇಕ್ ಮಾಡುವಂಥದ್ದು. ಯಾರಾದ್ರೂ ಅತಿಥಿಗಳಿಗೆ ಊಟವನ್ನ ಬಡಿಸಿ ತನ್ನ ಉಪವಾಸವನ್ನ ಬ್ರೇಕ್ ಮಾಡುವಂಥದ್ದು ಸೂರ್ಯೋದಯದ ಸಮಯದಲ್ಲಿ. ಹೀಗಿರುವಾಗ ಒಂದಿನ ಏನಾಗುತ್ತೆ ಅಂದ್ರೆ ಇವನನ್ನ ಮೀಟ್ ಮಾಡ್ಬೇಕು ಅಂತ ದೂರ್ವಾಸ ಮುನಿಗಳು ಬರ್ತಾರೆ. ಸೊ ಈ ದೂರ್ವಾಸ ಮುನಿಗಳನ್ನ ಇವನು ವೆಲ್ಕಮ್ ಮಾಡ್ಬಿಟ್ಟು ಹೇಳ್ತಾನೆ, ನೋಡಿ ನಾನು ಇವತ್ತು ಏಕಾದಶಿ ಉಪವಾಸವನ್ನ ಮಾಡ್ತಾ ಇದ್ದೀನಿ, ಮರುದಿನ ನಾನು ಅತಿಥಿಗಳಿಗೆ ಸತ್ಕಾರವನ್ನ ಮಾಡಿ ನನ್ನ ಉಪವಾಸವನ್ನ ಬಿಡುವಂಥದ್ದು ಅಂತ. ದೂರ್ವಾಸ ಮುನಿಗಳಿಗೆ ಅತಿಥಿ ಸತ್ಕಾರವನ್ನ ತಗೊಳ್ಳಿ ಅಂತ ಹೇಳ್ತಾನೆ. ಅವರು ಸರಿ ಆಯ್ತು, ನಾನೀಗ ಸ್ನಾನ ಮಾಡ್ಕೊಂಡು ಬರ್ತೀನಿ, ನದಿಗೆ ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವತ್ತು ದ್ವಾದಶಿಯ ದಿನ ಅಂದ್ರೆ ಅವನು ಭಕ್ತ ಅಂಬರೀಷ ಉಪವಾಸವನ್ನ ಬಿಡುವಂತ ದಿನ. ನದಿಗೆ ಸ್ನಾನಕ್ಕೆ ಅಂತ ಹೋಗಿರುವಂತ ದೂರ್ವಾಸ ಮುನಿಗಳು ಏನ್ ಮಾಡ್ತಾರೆ, ಸ್ನಾನ ಮಾಡ್ಕೊಂಡು ತಡವಾಗಿ ಬರ್ತಾರೆ. ಇಷ್ಟರಲ್ಲಾಗ್ಲೇ ಇಲ್ಲಿ ಸೂರ್ಯೋದಯ ಆಗ್ತಾ ಇರುತ್ತೆ. ರಾಜನ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನಾನು ಉಪವಾಸ ಬಿಡದ ಹೇಗೆ, ಸೂರ್ಯೋದಯ ಆಗೋ ಟೈಮ್ಗೆ ನಾನು ಉಪವಾಸ ಬಿಡ್ಬೇಕು, ಅಲ್ಲಿ ಅತಿಥಿ ಸತ್ಕಾರ ಮಾಡಿದ್ರೆ ಅವ್ರು ಕೋಪ ಮಾಡ್ಕೋತಾರೆ ಅಂತ. ಅಲ್ಲೇ ಇರುವಂತ ಹಲವಾರು ಪಂಡಿತರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಒಂದ್ ತೊಟ್ಟು ನೀರ್ನ ಸೇವನೆ ಮಾಡಿ ಉಪವಾಸವನ್ನ ಬಿಡಿ, ಏನಾಗಲ್ಲ ಅಂತ. ಸರಿ ಅನ್ಬಿಟ್ಟು ಇವನು ನೀರ್ ಕುಡಿತಾ ಇರ್ತಾನೆ. ಒಂದ್ ತೊಟ್ಟು ನೀರ್ನ ಕುಡಿಬೇಕು ಅಂತ ಕೈಯಲ್ಲಿ ಬಟ್ಲಿಟ್ಕೊಂಡು ನೀರ್ ಕುಡಿತಾನೆ. ಅಷ್ಟರಲ್ಲೇ ದೂರ್ವಾಸ ಮುನಿಗಳು ನದಿಯಿಂದ ಸ್ನಾನ ಮಾಡ್ಕೊಂಡು ಬರ್ತಾರೆ. ದೂರ್ವಾಸ ಮುನಿಗಳು ಅಂದ್ರೆ ಗೊತ್ತಲ್ಲ, ಸಿಕ್ಕಾಬಡೆ ಕೋಪ ಮಾಡ್ಕೊಂಡಿರುವಂತದ್ದು. ಭಕ್ತ ಅಂಬರೀಷ ನೀರ್ ಕುಡಿಯೋದನ್ನ ದೂರ್ವಾಸ ಮುನಿಗಳು ನೋಡ್ಬಿಟ್ಟು ಹೇಳ್ತಾರೆ, ನನ್ಗೆ ನೀನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ಯಾ, ಮೊದ್ಲು ನೀನು ನನ್ಗೆ ಸತ್ಕಾರ ಮಾಡ್ಬೇಕಿತ್ತು, ನನ್ಗಿಂತ ಮುಂಚೆ ನೀನೇ ನೀರ್ ಕುಡಿತಾ ಇದ್ಯಾ ಅನ್ಬಿಟ್ಟು ಕೋಪ ಮಾಡ್ಕೊಂಡು ಅವನ್ಗೆ ಒಂದು ರಾಕ್ಷಸನ ಸೃಷ್ಟಿ ಮಾಡಿ ಅವನನ್ನ ಸಂಹಾರ ಮಾಡು ಅಂತ ಹೇಳ್ತಾರೆ ದೂರ್ವಾಸ ಮುನಿಗಳು. ಆ ರಾಕ್ಷಸ ಅಂಬರೀಷನ್ನ ಸಾಯಿಸಕ್ ಹೋದಾಗ ಸುದರ್ಶನ ಚಕ್ರ ಅಡ್ಡಕ್ ಬಂದು ರಾಕ್ಷಸನ್ನೇ ಸಾಯಿಸತ್ತೆ. ಅದಾದ್ಮೇಲೆ ಆ ಸುದರ್ಶನ ಚಕ್ರ ದೂರ್ವಾಸ ಮುನಿಗಳನ್ನ ಅಟ್ಟಿಸ್ಕೊಂಡೋಗುತ್ತೆ, ಅವರನ್ನ ಸಾಯಿಸ್ಬೇಕು ಅಂತ ಅಂದ್ಬಿಟ್ಟು. ಈ ದೂರ್ವಾಸ ಮುನಿಗಳು ಶಿವನ್ ಹತ್ರ, ಬ್ರಹ್ಮನ ಹತ್ರ, ಎಲ್ಲರ ಹತ್ರ ಹೋದ್ರು ಯಾರು ಇವನ್ ಸಹಾಯಕ್ ಬರಲ್ಲ. ಯಾಕಂದ್ರೆ ಸುದರ್ಶನ ಚಕ್ರ ಅಷ್ಟು ಪವರ್ಫುಲ್ ಆಗಿರುತ್ತೆ. ಸೊ ಈ ಸುದರ್ಶನ ಚಕ್ರ ಇವನನ್ನ ಅಟ್ಟಿಸ್ಕೊಂಡು ಹೋದಾಗ ನೆಕ್ಸ್ಟ್ ದೂರ್ವಾಸ ಮುನಿಗಳು ಹೋಗದೆ ವಿಷ್ಣು ಹತ್ರ. ಆಗ ವಿಷ್ಣು ಹೇಳ್ತಾರೆ, ಅವನು ನನ್ನ ಪರಮ ಭಕ್ತ, ನೀನು ಅವನನ್ನೇ ಸಾಯ್ಸಕ್ ಹೋಗಿದ್ಯಾ, ತಡವಾಗಿ ಬಂದಿರೋದು ನಿನ್ ತಪ್ಪು, ಅವನದೇನೂ ಇಲ್ಲ, ಅವನ್ ತನ್ನ ರೂಲ್ ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ನಿನ್ಗೇನಾದ್ರೂ ಕ್ಷಮೆ ಬೇಕು, ಈ ಸುದರ್ಶನ ಚಕ್ರದಿಂದ ನೀನ್ ತಪ್ಪಿಸ್ಕೋಬೇಕು ಅಂದ್ರೆ ಸೀದಾ ಭಕ್ತ ಅಂಬರೀಷನ ಹತ್ರ ಹೋಗಿನೇ ನೀನ್ ಕ್ಷಮೆ ಕೇಳ್ಬೇಕು ಅಂತ ವಿಷ್ಣು ದೂರ್ವಾಸ ಮುನಿಗಳು ಹೇಳ್ತಾರೆ. ಸರಿ ಅಂತ ದೂರ್ವಾಸ ಮುನಿಗಳಿಗೆ ತನ್ನ ತಪ್ಪ ಅರಿವಾಗಿ ವಿಷ್ಣುವಿನ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ಅವರನ್ನ ಭಕ್ತ ಅಂಬರೀಷ ಕ್ಷಮಿಸ್ತಾನೆ. ಸೊ ಈ ಕತೆ ನಡೆಯೋ ಅಂತದ್ದು ಏಕಾದಶಿಯ ದಿನ ಮತ್ತೆ ದ್ವಾದಶಿಯ ದಿನ. ವೈಕುಂಠ ಏಕಾದಶಿ ದಿನ ನಾವು ಈ ಕತೆನ ತಿಳ್ಕೋಬೇಕು. ಯಾಕೆ ಅಂದ್ರೆ ಇದರಲ್ಲಿ ನಮಗೆ 2 ಲೆಸನ್ ಇದೆ. ಮೊದಲನೇದು, ನೀವ್ ಎಷ್ಟೇ ಪವರ್ಫುಲ್ ಆಗಿರ್ಲಿ, ಎಷ್ಟೇ ಜ್ಞಾನ ಇರ್ಲಿ, ಟೈಮ್ ಸೆನ್ಸ್ ಅನ್ನೋದು ಇರ್ಬೇಕು. ದೂರ್ವಾಸ ಮುನಿಗಳು ಟೈಮ್ ಕರೆಕ್ಟ್ ಆಗಿ ಬಂದಿದ್ರೆ ಅವನು ಫಸ್ಟ್ ಅವರಿಗೆ ಸತ್ಕಾರ ಮಾಡಿನೇ ತನ್ನ ಉಪವಾಸವನ್ನ ಬಿಡ್ತಾ ಇದ್ದ ಭಕ್ತ ಅಂಬರೀಷ ರಾಜ. ಎರಡನೇದು, ಕೋಪದ ಕೈಗೆ ಬುದ್ಧಿನ ಕೊಡಬಾರ್ದು. ತಾವು ಎಷ್ಟೇ ಪವರ್ಫುಲ್ ಆಗಿದ್ರು ಸಮಯನ ಹಾಗೆ ತಮ್ಮ ಪವರ್ ಅನ್ನ, ನಾಲೆಡ್ಜ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅನ್ನೋಂಥದ್ದು ದೂರ್ವಾಸ ಮುನಿಗಳಿಂದ ಕಲಿಯುವಂತ ಲೆಸನ್. ಹಾಗೆ ಭಕ್ತ ಅಂಬರೀಷನಿಂದ ಕಲಿಯೋ ಲೆಸನ್ ಏನು ಅಂದ್ರೆ, ನಾವು ರೂಲ್ ನ ಫಾಲೋ ಮಾಡಿ ನಮ್ ಕೆಲ್ಸದಲ್ಲಿ ನಾವು ನಿಯತ್ತಾಗಿದ್ರೆ ಯಾವುದೇ ರೀತಿಯಾದಂತ ಕೆಟ್ಟದ್ದು ಆಗಲ್ಲ ಅನ್ನುವಂಥದ್ದು ಭಕ್ತ ಅಂಬರೀಷನಿಂದ ಕಲಿಯುವಂತ ಒಂದು ಲೆಸನ್. ಈ 2 ಲೆಸನ್ನ ನಮ್ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು.